Hi, Sriraksha. Hi ma'am, good evening. Good evening. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ಚೆನ್ನಾಗಿದ್ದೀನಿ ಶ್ರೀರಕ್ಷಾ. So this is Aruna from Quality Department, Sriraksha. I just want to take a feedback interview from your side. So Yes ma'am. before starting that, congratulations for your placements. Thank you so much ma'am. ಸೊ ನಿಮ್ ಬಗ್ಗೆ ಹೇಳಿ ಶ್ರೀರಕ್ಷಾ, ನಿಮ್ ಇಂಟ್ರಡಕ್ಷನ್, ನೀವ್ ಯಾವ ಕಾಲೇಜು ಮತ್ತೆ ನೀವೆಲ್ಲಿಂದ ಬಂದಿದ್ದೀರಾ? ಸೊ ಅಂಡ್ ಪ್ರೆಸೆಂಟ್ಲಿ ವಾಟ್ ಯು ಆರ್ ಡೂಯಿಂಗ್? Ma'am, my name is Sriraksha. I come from Tumakuru. I completed my graduation in Sri Siddhartha Institute of Technology, Tumakuru ma'am. And now I am pursuing Advanced Construction Management course in CMTI institution, Jainagar. ಓಕೆ. ಸೊ ಯು ಆರ್ ಫ್ರಮ್, ನೀವ್ ಯಾವ ಇಯರ್ ಪಾಸ್ಡ್ ಔಟ್ ಆಗಿರೋದು? I am 2022 passed out. ಓಕೆ, ಯು ಆರ್ ಅ ಫ್ರೆಶರ್. Yes ma'am. So what and all you learned in CMTI, Sriraksha? So what was the syllabus and what was the lessons you learned here? ನಾನು ಹೊಸದಾಗಿ ಕಲ್ತಿರೋದು ಮ್ಯಾಮ್ ರೀಡಿಂಗ್ ಆಫ್ ಮಟೀರಿಯಲ್ಸ್, ಮೆಥಡಾಲಜಿ, ಸೀಕ್ವೆನ್ಸ್ ಆಫ್ ಕನ್ಸ್ಟ್ರಕ್ಷನ್, ಬಾರ್ ಬೆಂಡಿಂಗ್ ಶೆಡ್ಯೂಲ್ಸ್, ಫಾರ್ಮ್ ವರ್ಕ್ಸ್, QS QC, ಇದೆಲ್ಲ ನಾನು ಇಲ್ಲಿ CMTI ಅಲ್ಲಿ ಬಂದು ಕಲ್ತಿದ್ದು ಮ್ಯಾಮ್. ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ನಟರಾಜನ್ ಸರ್. ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ನಾನು ಇದರಿಂದ ತುಂಬಾ ಕಲ್ತಿದ್ದೀನಿ. ಇದರಿಂದ ನನ್ನ ಪ್ಲೇಸ್ಮೆಂಟ್ ಕೂಡ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್. ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಸ್ಕೆಚ್ಅಪ್, ಆಟೋಕ್ಯಾಡ್ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. MSP ಪ್ರೈಮವೆರಾ ಸಾಫ್ಟ್ವೇರ್ ಬಗ್ಗೆ ನಮ್ಗೆ ಏನು ಗೊತ್ತಿರ್ಲಿಲ್ಲ ಮ್ಯಾಮ್. CMTI ಇನ್ಸ್ಟಿಟ್ಯೂಟ್ ಅಲ್ಲಿ ಅದನ್ನ ಪ್ರೊವೈಡ್ ಮಾಡಿದ್ರಿಂದ ಅದು ಏನಂತ ನಾನು ಇಲ್ಲಿ ತಿಳ್ಕೊಂಡಿದ್ದೀನಿ ಮ್ಯಾಮ್. ಅಂದ್ರೆ ಯಾವ ತರ ಇರುತ್ತೆ ಅಂತ. ಓಕೆ, ಸೊ ನಿಮ್ಗೊಂದು ಓಕೆ, ಸೊ ನಿಮ್ಗೆ ಸಾಫ್ಟ್ವೇರ್ ನಾಲೆಜಸ್ ಸ್ವಲ್ಪ ಬಂದಿದೆ. ಎಸ್ ಮ್ಯಾಮ್, ಸ್ಕೆಚ್ಅಪ್ ಸಾಫ್ಟ್ವೇರ್, ಪ್ರೈಮವೆರಾ, MSP ಸಾಫ್ಟ್ವೇರ್ಸ್ ಎಲ್ಲ ಇಲ್ಲಿ ಬಂದೇ ನೋಡಿದ್ದು ಮ್ಯಾಮ್. ಅದ್ರ ಬಗ್ಗೆ ನಂಗೆ ತಿಳ್ಕೊಳಕ್ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್. ಓಕೆ, ಸೊ ನಿಮ್ಗೆ ಯಾರೆಲ್ಲ ರೆಫರ್ ಮಾಡಿದ್ದು ಶ್ರೀರಕ್ಷಾ? ಹೇಗ್ ಗೊತ್ತಾಯ್ತು CMTI ಬಗ್ಗೆ? CMTI ನನ್ಗೆ ರೆಫರ್ ಮಾಡಿದ್ದು ನನ್ನ ಫ್ರೆಂಡ್ ಭಾವನಾ ಮ್ಯಾಮ್. ಅವಳಿಂದ ನಂಗೆ CMTI ಇನ್ಸ್ಟಿಟ್ಯೂಷನ್ ಇದೆ ಅಂತ ಗೊತ್ತಾಗಿದ್ದು. ನಂಗೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಾಗಿದೆ ನನ್ನ ಫ್ರೆಂಡ್ ಭಾವನಾ ಇಂದ. ಸೊ ಯಾ, ಸಿ ಆಸ್ ಅ ಫ್ರೆಶರ್ ಆಗಿ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಇರಲ್ಲ ಅಲ್ವಾ? Yes, ma'am. ಸೊ ಆ ಟ್ರೈನಿಂಗ್ ಇವಾಗ ಯು ಜಸ್ಟ್ ಅಂಡರ್ ಗಾಟ್ ದ ಟ್ರೈನಿಂಗ್ ಆಫ್ 2 months ಅಲ್ವಾ? ಸೊ ನೀವ್ ಏನೇನ್ ಕಲ್ತ್ರಿ? ಬೇಸಿಕ್ ಇಂದ ನಿಮ್ಗೆ ಹೇಳ್ಕೊಟ್ರಾ, ಇಲ್ಲ ಅಂದ್ರೆ ಹೇಗೆ ಬ್ಲಶ್ ಅಪ್ ಮಾಡಿದ್ರಾ? ಆ ಟೀಚಿಂಗ್ ಲೆವೆಲ್ಸ್ ಎಲ್ಲ ಹೇಗಿತ್ತು ಶ್ರೀರಕ್ಷಾ? ಮ್ಯಾಮ್, ಅಂದ್ರೆ ಆಸ್ ಎ ಫ್ರೆಶರ್ ನನ್ಗೆ ಜಾಬ್ ಯಾವ ತರ ಇರುತ್ತೆ ಅಂತಾನು ಗೊತ್ತಿರಲ್ಲ, ಯಾವ ತರ ಇಂಟರ್ವ್ಯೂಸ್ ನ ಅಟೆಂಡ್ ಮಾಡ್ಬೇಕಂತಾನು ಗೊತ್ತಿರಲ್ಲ ಮ್ಯಾಮ್. ಯಾವ್ದ್ರ ಬಗ್ಗೆ ಏನ್ ಕೇಳ್ತಾರೆ ಅಂತಾನು ಗೊತ್ತಿರಲ್ಲ. CMTI ಇನ್ಸ್ಟಿಟ್ಯೂಷನ್ ನಲ್ಲಿ ನಂಗೆ ಬೇಸಿಕ್ಸ್ ಇಂದ, ಅಂದ್ರೆ ಸೀಕ್ವೆನ್ಸ್ ಆಫ್ ಒಂದು ಸೈಟ್ ವರ್ಕ್ ಅಲ್ಲಿ ಹೋದ್ರೆ ಬೇಸಿಕ್ ಇಂದ ಎಕ್ಸ್ಕವೇಷನ್ ಇಂದ ಹಿಡಿದ್ಬಿಟ್ಟು ಎಲ್ಲಿವರೆಗೂ ಬಿಲ್ಡಿಂಗ್ ಆಗುತ್ತೆ ಅಲ್ಲಿವರೆಗೂ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಆಮೇಲೆ ಸಾಫ್ಟ್ವೇರ್ಸ್ ಮ್ಯಾಮ್, ಮೈನ್ ಇಂಟೀರಿಯರ್ ಡಿಸೈನ್ ಗೆ ಸಾಫ್ಟ್ವೇರ್, ಸ್ಕೆಚ್ಅಪ್ ಸಾಫ್ಟ್ವೇರ್ ಅಂದ್ರೆ ಏನಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ. ಅದು ಹೆಂಗ್ ಯೂಸ್ ಮಾಡೋದು ಸಾಫ್ಟ್ವೇರ್, ಒಂದ್ ಟೂಲ್ ಬಾರ್ ಇಂದಾನು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಓಕೆ, ಫೈನ್. ಸೊ ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು ಶ್ರೀರಕ್ಷಾ? ಅದ್ರ ಬಗ್ಗೆ ಹೇಳ್ಬೋದಾ? ಮ್ಯಾಮ್, CMTI ಇನ್ಸ್ಟಿಟ್ಯೂಷನ್ ಅಲ್ಲಿ ಅದೊಂದು ಅಡ್ವಾಂಟೇಜ್ ಮ್ಯಾಮ್. ತುಂಬಾ ಸೈಟ್ಸ್ ಗೆ ಕಳಿಸ್ತಾರೆ. ಅಂದ್ರೆ ನಮ್ಗೆ ಸೈಟ್ ವಿಸಿಟ್ಸ್ ಹೋದ್ರೆ ಅಲ್ಲಿ ಫೀಲ್ಡ್ ವರ್ಕ್ ಹೇಗಿರುತ್ತೆ, ಅಲ್ಲಿ ಫೀಲ್ಡ್ ಅಲ್ಲಿ ಯಾವ ತರ ಕೆಲಸ ಮಾಡ್ಬೇಕು, ಯಾವ ತರ ಇರ್ಬೇಕು, ಹೆಲ್ಮೆಟ್, ಅದ ಸೈಟ್ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ಯಾವ ತರ ತಗೋಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಸೈಟ್ ವಿಸಿಟ್ಸ್ ಇಂದ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್ ಪ್ರಾಕ್ಟಿಕಲಿ. ಓಕೆ, ಆ ಸೇಫ್ಟಿ ಓರಿಯಂಟೇಶನ್ ಎಲ್ಲ ಕೊಟ್ಟಿದ್ದಾರೆ. ಎಸ್ ಮ್ಯಾಮ್, ಅಂದ್ರೆ ಹೆಲ್ಮೆಟ್ಸ್ ಆ ತರ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಮ್ಯಾಮ್. ಅದರಿಂದ ಸೈಟ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಏನಾದ್ರು. ಓಕೆ 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 ಶ್ರೀರಕ್ಷಾ, ಸೊ ನೀವು ಫ್ಯಾಕ್ಟ್ರಿ ವಿಸಿಟ್ಸ್ ಎಲ್ಲ ವಿಸಿಟ್ ಮಾಡಿದ್ರಲ್ವಾ? ಮ್ಯಾಮ್, ನಮ್ಗೆ ಮೊನ್ನೆ ಇಂಟೀರಿಯರ್ ಕಂಪನಿದ್ ಒಂದು ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ರು. ವುಡ್ ಪ್ಯಾನಲ್ಸ್ ಎಲ್ಲ ಯಾವ ತರ ರೆಡಿ ಆಗುತ್ತೆ ಅಂತ ಕಳ್ಸಿದ್ರು ಮ್ಯಾಮ್. ಅಲ್ಲಿ ಹೋಗಿ ನಾವು ಅಂದ್ರೆ ಡೈರೆಕ್ಟ್ ಆಗಿ ನೋಡಿದಾಗ ಅಲ್ಲೂ ತುಂಬಾ ಗೊತ್ತಾಯ್ತು ಮ್ಯಾಮ್. ಅಂದ್ರೆ ಎಡ್ಜ್ ಬ್ಯಾಂಡಿಂಗು, ವುಡ್ ಎಲ್ಲ ಯಾವ ತರ ಚೆಕ್ ಮಾಡ್ತಾರೆ, ಯಾವ ತರ ಕಳಿಸ್ತಾರೆ ಪ್ಯಾಕ್ ಎಲ್ಲ ಮಾಡ್ಬಿಟ್ಟು ಅಂತ ಲೈವ್ ಆಗಿ ನೋಡಿದ್ದು ಇನ್ನು ತುಂಬಾ ಕಲ್ತ್ಕೊಂಡಂಗಾಯ್ತು ಮ್ಯಾಮ್. ಫ್ಯಾಕ್ಟ್ರಿ ವಿಸಿಟ್ಸ್ ಇಂದನೂ ತುಂಬಾ ಹೆಲ್ಪ್ ಆಗಿದೆ. ಓಕೆ, ದಿಸ್ ಇಸ್ ಲೈಕ್ ಬೋತ್ ಥಿಯರಿ ಅಂಡ್ ಪ್ಲಸ್ ಪ್ರಾಕ್ಟಿಕಲ್ಸ್. ಎಸ್ ಮ್ಯಾಮ್. So yeah,
ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಹೇಳ್ಬೋದಾ ಶ್ರೀರಕ್ಷಾ, ಬಿಫೋರ್ ಜಾಯ್ನಿಂಗ್ CMTI and after joining CMTI? Any changes in that? ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಜಾಬ್ ಟ್ರೈ ಮಾಡುವಾಗ ಇಲ್ಲಿ ಯಾವ ಕಡೆ ಫ್ರೆಶರ್ ಅಂತ ಯಾವ ಕಡೆ ಜಾಬ್ ಸಿಗುತ್ತೆ ಒಂದು ಹೋಪ್ಸೇ ಇರಲಿಲ್ಲ ಮ್ಯಾಮ್. ಅವಾಗ ನಮ್ಗೆ ಇದು ಗೊತ್ತಾಗಿ ನನ್ನ ಫ್ರೆಂಡ್ ಭಾವನ CMTI ಇನ್ಸ್ಟಿಟ್ಯೂಷನ್ ಹೋದ್ರೆ ಅಲ್ಲಿ ಅಂದ್ರೆ ಪ್ಲೇಸ್ಮೆಂಟ್ಸ್ ಬಗ್ಗೆನೂ ಇದೆ, ನಾವ್ ಅಲ್ಲಿ ಕಲ್ತ್ರೆ ಪ್ಲೇಸ್ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ಒಂದು ಹೋಪ್ಸ್ ಬಂತು ಮ್ಯಾಮ್. ಅದೇ ತರ ಇಲ್ಲಿ ಬಂದ್ ಜಾಯಿನ್ ಆದ್ಮೇಲೆ ನನ್ಗೆ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಒಳ್ಳೆ ಜಾಬ್ ಸಿಕ್ಕಿದೆ, ಅದಕ್ಕೆ ಥ್ಯಾಂಕ್ ಯು. ಓಕೆ, ಫೈನ್. ಸೊ ನಮ್ HR ಸಪೋರ್ಟ್ಸ್ ಎಲ್ಲ ಹೇಗಿತ್ತು ಶ್ರೀರಕ್ಷಾ? ಸೊ ನಾಳೆ ನಿಂಗೆ ಇಂಟರ್ವ್ಯೂ ಇದೆ ಅಂದ್ರೆ ಇಂಟರ್ವ್ಯೂ ಪ್ರಿಪರೇಷನ್, ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ಕೊಟ್ಟಿದ್ರು ಅಲ್ವಾ ನಮ್ಮ HR? ಸೊ ಅವರ ಒಂದು ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು? ಎಸ್ ಮ್ಯಾಮ್. ರೆಸ್ಯೂಮ್ ಕ್ರಿಯೇಟ್ ಮಾಡೋದ್ರಲ್ಲೂ ಕೂಡ ನಮ್ಗೆ ತುಂಬಾ ತರ ಇರುತ್ತೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಮ್ಯಾಮ್. ಅಂದ್ರೆ ರೆಸ್ಯೂಮ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಾವು ರೆಸ್ಯೂಮ್ ಕ್ರಿಯೇಟ್ ಮಾಡಿ ಅದನ್ನ ಪ್ರತಿ ಒಂದು ದಿನಾನೂ ಅಪ್ಡೇಟ್ ಮಾಡಿ ಅದನ್ನ HR ಶ್ವೇತಾ ಮ್ಯಾಮ್ಗೆ ಕಳಿಸಿದ್ರೆ ಮ್ಯಾಮ್ ಅದನ್ನ ಯಾವ ಓಪನಿಂಗ್ಸ್ ಇದೆ ಯಾವ ಕಂಪನಿಯಲ್ಲಿ ಅಂತ ಮ್ಯಾಮ್ ಫಾರ್ವರ್ಡ್ ಮಾಡಿ ನಮ್ಗೆ ಹಿಂದಿನ ದಿನ ಹೇಳೋರು ನಾಳೆ ಇಂಟರ್ವ್ಯೂ ಇದೆ ಪ್ರಿಪೇರ್ ಆಗಿ ಅಂತ. ನಾವ್ ಅದನ್ನೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋದಕ್ಕೆ ಇವತ್ತು ಒಳ್ಳೆ ಜಾಬ್ ಸಿಕ್ಕಿದೆ ಮ್ಯಾಮ್. ಸೊ ಇವಾಗ ಲೈಕ್ ಏನ್ ಹೇಳೋದು, ಕಂಪನಿ ಕನೆಕ್ಟ್ ಇರಲ್ಲ. ಸೊ ಕಂಪನಿ ಬಗ್ಗೆ ನಾಲೆಜಸ್ ಎಲ್ಲ ಅಷ್ಟು ಇರಲ್ಲ. ಸೊ ಇಷ್ಟು ಕಂಪನೀಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಇಷ್ಟು ಕಂಪನೀಸ್ ಇಂಟೀರಿಯರ್ಸ್ ಅಲ್ಲಿ ಇದೆ ಅಂತ ನಮಗ್ ಐಡಿಯಾ ಇಲ್ಲ ಅಲ್ವಾ? ಸೊ ಆ ಟೈಮ್ ಅಲ್ಲಿ CMTI ಒಂದು ಇಂಡಸ್ಟ್ರಿ ಕನೆಕ್ಟ್ ಹೇಗ್ ಮಾಡ್ತು? ಲೈಕ್ ಎಕ್ಸಾಂಪಲ್ ಲಿಂಕ್ಡ್ಇನ್ ಅಲ್ಲಿ ನೀನು ಕನೆಕ್ಟ್ ಹಾಕ್ಬೇಕು, ಟ್ರೈನರ್ ಜೊತೆ ಆಗಿರ್ಲಿ, ಲೈಕ್ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್ ಜೊತೆ ಆಗಿರ್ಲಿ. ಸೊ ಅದೆಲ್ಲ ಹೇಗಿತ್ತು ಶ್ರೀರಕ್ಷಾ, ಅದ್ರ ಬಗ್ಗೆ ಹೇಳ್ಬೋದಾ? ಅದು ಅಂದ್ರೆ ಲಿಂಕ್ಡ್ಇನ್ ಒಂದ್ ಆಪ್ ಇದೆ ಅಂತ ಮುಂಚೆ ಗೊತ್ತಿತ್ತು ಮ್ಯಾಮ್. ಅದ್ರಲ್ಲಿ ಯಾವ ತರ ಆಕ್ಟಿವ್ ಆಗಿರ್ಬೇಕು ಅಂತಾನು CMTI ಬಂದ್ಮೇಲೆ ಗೊತ್ತಾಗಿದೆ ಮ್ಯಾಮ್. ಅಂದ್ರೆ ನಮ್ಗೆ ಟೀಚ್ ಮಾಡಕ್ ಬರೋರು ಕೂಡ ಅವ್ರದ್ದು ಲಿಂಕ್ಡ್ಇನ್ ಪ್ರೊಫೈಲ್ ನ ಎಲ್ಲ ತೋರ್ಸ್ಬಿಟ್ಟು ಯಾವ ತರ ಆಕ್ಟಿವ್ ಆಗಿರ್ಬೇಕು ಅಂತ, ಲಿಂಕ್ಡ್ಇನ್ ಯೂಸ್ ಮಾಡೋದು ಯಾವ ತರ ಅಂತಾನು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಅಂದ್ರೆ ಲಿಂಕ್ಡ್ಇನ್ ಅಲ್ಲಿ ಆಕ್ಟಿವ್ ಆಗಿರೋದ್ರಿಂದ ನಮ್ಗೇನೆ ಅಡ್ವಾಂಟೇಜಸ್ ಜಾಸ್ತಿ. ತುಂಬಾ ಜನ ಜೊತೆ ಕನೆಕ್ಟ್ ಆದ್ವಿ ಅಂತಂದ್ರೆ ಜಾಬ್ ಆಫರ್ಸ್ ಯಾವ ತರ ಇದೆ, ನಾವ್ ಯಾವ ತರ ಅಪ್ಡೇಟ್ ಆಗ್ಬೇಕು, ಇನ್ನು ನಾವ್ ಏನೇನ್ ಕಲಿಬೇಕು ಅದೆಲ್ಲ ಲಿಂಕ್ಡ್ಇನ್ ಅಲ್ಲಿ ಬೇರೆಯವ್ರ ಪ್ರೊಫೈಲ್ ನ ಚೆಕ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಮ್ಯಾಮ್. ಯಾ, ದಟ್ ಇಸ್ ಅದೇನು ಲಿಂಕ್ಡ್ಇನ್ ಬೆನಿಫಿಟ್ಸ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಎಸ್ ಮ್ಯಾಮ್. ಓಕೆ. ಸೊ ನಮ್ CMTI ಆಪ್ ಬಗ್ಗೆ ಹೇಳ್ಬೋದಾ ಶ್ರೀರಕ್ಷಾ? ಅದೇ ನಿಮ್ಗೆ ಯೂಸ್ಫುಲ್ ಆಯ್ತು? ಮ್ಯಾಮ್, ಕೆಲವೊಂದು ಕೋರ್ಸ್ಗಳು ನಮ್ಗೆ ಇಲ್ಲಿ ಕ್ಲಾಸಿಗೆ ನಾವ್ ಯಾವತ್ತಾದ್ರೂ ಆಬ್ಸೆಂಟ್ ಆಗಿದ್ರೆ ಅದು ನಮ್ಗೆ ಡಿಸ್ಅಡ್ವಾಂಟೇಜಸ್ ಆಗಿರುತ್ತಲ್ವಾ, ಅರ್ಥ ಆಗಿರಲ್ಲ, ಮಧ್ಯಕ್ಕೆ ಡಿಸ್ಕಂಟಿನ್ಯೂ ಆಗಿರುತ್ತೆ. ಆ ಟೈಮ್ ಅಲ್ಲಿ CMTI ಆಪ್ ಅಲ್ಲಿ ನಮ್ಗೆ ಪ್ರೊವೈಡ್ ಮಾಡಿರೋ ವಿಡಿಯೋಸ್ ಎಲ್ಲ ನಾವು ನೋಡಿದ್ರೆ ನಮ್ಗೆ ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ. ಫೈನ್. ಸೊ ಇದ್ರ ಬಗ್ಗೆ ಹೇಳ್ಬೋದಾ? ನೀವು ಏಷ್ಯನ್ ಪೇಂಟ್ಸ್ ವರ್ಕ್ಶಾಪ್ಗೆ ಹೋಗದ್ರಲ್ವಾ? ಎಸ್ ಮ್ಯಾಮ್. ಸೊ ಅದ್ರ ಬಗ್ಗೆ ನೀವ್ ಹೇಳ್ಬೋದಾ? ಅದ್ರ ಫೀಡ್ಬ್ಯಾಕ್ ಕೊಡಿ ಮ್ಯಾಮ್. ಏಷ್ಯನ್ ಪೇಂಟ್ಸ್ ಅದು ಒಂದು ಒಳ್ಳೆ ಆಪರ್ಚುನಿಟಿ ಮ್ಯಾಮ್ ನಮಗೆ ಪ್ರೊವೈಡ್ ಮಾಡಿದ್ದು. ಅಂದ್ರೆ ಪೇಂಟಿಂಗ್ ಬಗ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ, ಬೇಸಿಕ್ ಇಂದಾನು ನಮ್ಗೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಹೇಳ್ಕೊಟ್ರು. ಅಂದ್ರೆ ಯಾವ ತರ ಪೇಂಟ್ ಮಾಡ್ಬೇಕು, ಯಾವ ಕೋಟ್ ಆದ್ಮೇಲೆ ಯಾವ ಕೋಟ್ ಪ್ರೊವೈಡ್ ಮಾಡ್ಬೇಕು, ಪೇಂಟ್ ಮಾಡುವಾಗ ಯಾವ ತರ ಪ್ರಿಕಾಷನರಿ ಮೆಜರ್ಸ್ ನ ತಗೋಬೇಕು, ಆಮೇಲೆ ಪ್ಲಂಬಿಂಗ್, ಫಿನಿಶಸ್ ಎಲ್ಲದನ್ನು ಏಷ್ಯನ್ ಪೇಂಟ್ಸ್ ಅಲ್ಲಿ ಬೇಸಿಕ್ ಇಂದ ಹೇಳ್ಕೊಟ್ರು ಮ್ಯಾಮ್. ಅದು ಒಂದು ಒಳ್ಳೆ ಆಪರ್ಚುನಿಟಿ ಮ್ಯಾಮ್ ನಮ್ಗೆ CMTI ಇಂದ ಪ್ರೊವೈಡ್ ಮಾಡಿದ್ದು. ಸೊ ಅದ್ರ ಜೊತೆ ನಿಮ್ಗೆ ಏಷ್ಯನ್ ಪೇಂಟ್ಸ್ ಇಂದಾನೇ ಸರ್ಟಿಫಿಕೇಟ್ ಸಿಕ್ಕಿದೆ ಅನ್ಸುತ್ತೆ? ಎಸ್. ಓಕೆ, ಫೈನ್. ಸೊ ಶ್ರೀರಕ್ಷಾ, ಫೈನಲಿ ನಿಮ್ ಫ್ರೆಂಡ್ಸ್ ಗೆ, ನಿಮ್ ಜೂನಿಯರ್ಸ್ ಗೆ ಏನ್ ಹೇಳ್ಬೇಕಿದೆ? CMTI ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮ್ಯಾಮ್. ಇಲ್ಲಿ ಬಂದಿರೋರು ಯಾರಿಗೂ ಫೇಲ್ಯೂರ್ ಅಂತ ಆಗಿರೋ ಚಾನ್ಸಸ್ ಕಮ್ಮಿ. ಅಂದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ, ನಮ್ ಕೆರಿಯರ್ ನ ಬಿಲ್ಡ್ ಮಾಡಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮ್ಯಾಮ್, ಒಂದು ಅಡ್ವಾಂಟೇಜ್. ಐ ಹೋಪ್ ಯು ಆರ್ ಹ್ಯಾಪಿ ವಿತ್ ಯೋರ್ ಪ್ಲೇಸ್ಮೆಂಟ್ ಶ್ರೀರಕ್ಷಾ. Yes, ma'am. Okay. Thank you, Sriraksha. Thank you so much for your feedback. I hope Thank all you. the best for your career. And Thank you once so again, much. congratulations for your placement, Sriraksha. Thank you, ma'am. Thank you. Thank you.